बेहद चुनौतीपूर्ण है। ऐसे समय में भारत की संस्कृति, अर्थव्यवस्था और सेना तीनों ने स्वयं को अत्यंत प्रभावी रूप से अभिव्यक्त किया। AI, robotics and autonomous systems. The Indian Army is reshaping the art of modern warfare, powered by India's Rashtrapati Ji, we are truly grateful for your gracious presence. The Indian Armed Forces have exemplified professionalism and patriotism in guiding the sovereignty of the India. During every security challenge, whether conventional, counter-insurgency and humanitarian, our forces have displayed remarkable adaptability and resolve. The recent success of Operation Sindoor stands as a defining moment in our counter-terror and deterrent strategy. The world took note not only of India's military capability but of India's moral clarity to act firmly yet responsibly in the pursuit of peace. I am happy to know that beyond its operational role, the Indian Defence Forces remain a pillar of national development. Apart from strengthening our frontiers, they have also helped in border area development through infrastructure, connectivity, tourism, and education. I hope that the discussion and outcome of this dialogue will provide valuable insights to policymakers for shaping the future contour our national policy. I am confident that our armed forces will continue to strive for excellence and move ahead with resolve and determination to achieve the goal of Viksit Bharat by 2047. ಅಲ್ಲ ಅದ್ರ ಮೇಲೆ ನಾವು ಸರ್ ನಮ್ದೊಂದು ಸ್ವಲ್ಪ ಬಂದಿರೋದು. ನಾವೆಲ್ಲ ರೈತರು ಸಂಘ ಮಾಡಿಕೊಂಡು ನಾವೇ ಡೈರೆಕ್ಟಾಗಿ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಿದ್ದೀವಿ. ನಮ್ಮಲ್ಲಿ ಯಾರೇ ಮಧ್ಯವರ್ತಿ ಆಗಲಿ ಮಿಡಲ್ ಮ್ಯಾನ್ ಹತ್ರ ಯಾರೂ ಇಲ್ಲ. ನಾವೆಲ್ಲ ಬೆಳೆಯೋರು ನಾವೇ ಬಂದು ಡೈರೆಕ್ಟಾಗಿ ಸೇಲ್ ಮಾಡ್ತಿದ್ದೀವಿ. ನಾವಿಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಶ್ರೀಗಂಧದ್ದೇ ಇರೋದು, ಪ್ರತಿಯೊಂದು ಪ್ರಾಡಕ್ಟ್ಸು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಲೆಟ್ಸ್ ಇದೆ ಶ್ರೀಗಂಧದ್ದು. ಈ ಶ್ರೀಗಂಧದ ಬಿಲೆಟ್ಸಲ್ಲಿ ಗಂಧ ನಾವು ಮುಂಚೆ ಎಲ್ಲ ದೇವ್ರ ಮನೆಯಲ್ಲಿ ಗಂಧ ತೆಗೆದ್ಬಿಟ್ಟು ಯೂಸ್ ಮಾಡ್ತಿದ್ವಲ್ಲ, ಇದರಿಂದನೇ ಮಾಡೋದು. ಇದು ಪ್ಯೂರ್ ಆರ್ಟ್ವುಡ್ಡಿಂದ ಮಾಡಿರೋದು. ಮತ್ತು ನಾವು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ವನಧನ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಅವರು ಏನು ಅವ್ರ ಕಾಡಿನ ಉತ್ಪನ್ನಗಳು ಏನು ಸಿಗ್ತವೆ ಅದನ್ನು ಅವರು ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರಾಟ ಮಾಡಿ ಲಾಭ ಗಳಿಸಬೇಕು ಅನ್ನೋದು. ಈಗ ಸದ್ಯದಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ, ಸ್ಥಳೀಯವಾಗಿ ಕಾಡಲ್ಲಿ ಏನೇನು ಸಿಗ್ತದೆ ಎಲ್ಲ ಪದಾರ್ಥಗಳನ್ನು, ಕಾಡು ಅರಿಶಿಣ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಸೀಗೆ ಪುಡಿ ಆಗಿರ್ಬೋದು, ಚಿಗರೆ ಪುಡಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಮತ್ತು ಬರ್ಡ್ ಸೈ ಚಿಲ್ಲಿ ಅಂತ ಹೇಳ್ತೀವಿ ನಾವು, ಗಾಂಧಾರಿ ಮೆಣಸು, ಈ ಥರ ಅನೇಕ ಕಿರು ಅರಣ್ಯ ಉತ್ಪನ್ನಗಳನ್ನು ಅವರು ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಸುಮಾರು ವರ್ಷದಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳೆಸಿ ಮತ್ತು ಇದನ್ನು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಬೆಳಿತೀವಿ ಸರ್. ಬೆಳೆದು ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಕೊಡ್ತಾಯಿವೆ. ಇದನ್ನು ನಮ್ಮ ಜೊತೆಗೆ ರೈತರು ಸಹ ಇದ್ದಾರೆ. ರೈತರು ಎಲ್ಲ ಕಡೆ ನಮ್ಮ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯದಿಂದ ಬೇರೆ ಎಲ್ಲ ರೈತರು ನಮ್ಮ ಜೊತೆಗೆ ಇರ್ತೀವಿ. ಆ ಜೊತೆಗಿದ್ದು ಅವ್ರಿಗೆ ಯಾವ್ಯಾವ ಬೆಳೆ ಬೆಳಿಬೇಕಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ.
ಆ ಬೆಳೆದಿದ್ದನ್ನು ನಮಗೆ ಕೊಡ್ತಾರೆ, ಇಲ್ಲ ನಾವು ಎಲ್ಲಿ ಕಳಿಸ್ಬೇಕು ಅಂತ ಹೇಳ್ತೀವಿ ಅಲ್ಲಿ ಕಳಿಸ್ತಾ ಇರ್ತಾರೆ. ನಮಸ್ಕಾರ, ನನ್ನ ಹೆಸರು ಯೋಗಾನಂದ್ ಅಂತೇಳಿ ತಟ್ಸೂರು ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆಯಿಂದ ಬಂದಿದ್ವಿ. ಇದು ಒಂದು ಅರಣ್ಯ ಇಲಾಖೆ ಮತ್ತು ಔಷಧೀಯ ಪ್ರಾಧಿಕಾರದವರು ಇದೊಂದು ಎಕ್ಸಿಬಿಷನ್ ಕಮ್ ಸೇಲ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಸಹಿತ ಸ್ಟಾಲ್ ಹಾಕಿದ್ವಿ. ಅಂದರೆ ನಾವು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳು, ಅಂದರೆ ಔಷಧಿ ಗಿಡಗಳು ಸಸ್ಯಗಳಿಂದ ತಯಾರಿಸ್ತಕ್ಕಂಥ ಉತ್ಪನ್ನಗಳು, ಮತ್ತು ನಾವು ಗೋ ಉತ್ಪನ್ನಗಳು ಸಹಿತ ಮಾಡ್ತಾಯಿದ್ವಿ. ಅಂದರೆ ನಮ್ಮ ದೇಶೀಯ ಹಸುವಿನ ಸಗಣಿಯಿಂದ ಕೆಲವೊಂದು ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾಯಿದ್ವಿ. ಅದನ್ನು ನಾವೇ ಮನೆಯಲ್ಲೇ ತಯಾರಿಸಿ ಮಾರಾಟ ಮಾಡ್ತಾಯಿದ್ವಿ. ಮತ್ತು ಇದರಲ್ಲಿ ಯಾವುದೇ ರೀತಿ ರಾಸಾಯನಿಕಗಳನ್ನು ಬಳಸದೆ ತಯಾರು ಮಾಡೋದು ಇದು ಹೆಲ್ತಿಗೂ ಭಾಳ ಒಳ್ಳೆಯದು ಸರ್. ಮತ್ತು ಶ್ರೀ ವಿನಾಯಕ ವಿಲೇಜ್ ಫಾರೆಸ್ಟ್ ಕಮಿಟಿ ಇದೆ. ನಮ್ಮಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನ ಬೆಟ್ಟದ ನೆಲ್ಲಿ ಆಗ್ಬೋದು, ಅಳಲೆ, ತಾರೆ ಇದನ್ನು ಕಲೆಕ್ಟ್ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡ್ತಾಯಿದ್ದೀವಿ. ಮಾರ್ಕೆಟಿಂಗು ತುಂಬ ಚೆನ್ನಾಗಿದೆ. ನಾವು ಸುಮಾರು ನಮ್ಮ ಸಂಘದಲ್ಲಿ 800 ಜನ ರೈತರಿದ್ದೀವಿ. ಎಲ್ಲ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇದೆ. ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿದೆ. ನಮ್ಮ ರೈತರುಗಳೆಲ್ಲ ಒಟ್ಟುಗೂಡಿ ಒಂದೇ ಕಡೆ ಕಲೆಕ್ಟ್ ಮಾಡಿ ಒಂಥರ ಗೋಡನ್ ಮಾಡ್ಕೊಂಡು ಒಂದೇ ಕಡೆ ಸ್ಟೋರ್ ಮಾಡಿ ಪ್ರೋಸೆಸಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ. ಸರ್ ಅವರ ರೆಫರೆನ್ಸಲ್ಲಿ ಬಂದಿದ್ದೀವಿ, ಡಾಕ್ಟರ್ ಜಗನ್ನಾಥ್ ರೆಫರೆನ್ಸಲ್ಲಿ ಕೂಡ ಬಂದಿದ್ದೀವಿ. ನಮಗೊಂದು ಸ್ಟಾಲ್ನ ಅವಕಾಶ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಶೇಷ ಏನಂದರೆ ನಾವು ಗಿಡಮೂಲಿಕೆಗಳನ್ನ ಬೆಳೆಸುವಂಥದ್ದು ಮತ್ತು ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಂಥದ್ದು, ರಿಸರ್ಚ್ ಮಾಡೋಂಥದ್ದು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತು ನಾವೇ ಅದನ್ನು ನೇರವಾಗಿ ಮಾರುಕಟ್ಟೆ ಮಾಡಿಕೊಡೋದಕ್ಕೆ ನಮಗೆ ನಮ್ಮ ಸಸ್ಯ ಸಂಜೀವನಿ ಗ್ರೂಪಲ್ಲಿ ಜಗನ್ನಾಥ್ ಸಾವ್ರು ಕೂಡ ಮತ್ತು ನಮ್ಮ ಎಲ್ಲ ಒಂದು ಗುರುಗಳ ಆದೇಶದ ಮುಖಾಂತರ ನಾವು ಇದನ್ನು ಪರಂಪರೆನ ಉಳಿಸ್ತಾ ಮತ್ತು ಇದನ್ನು ಕೂಡ ಮುಂದಿನ ಒಂದು ಪೀಳಿಗೆಗೆ ತಿಳಿಸಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿದೆ.